ಸರ್ ಸರ್ ಈಗ ಇಲ್ಲಿ ನೀವು ಬೆಳೆದಿರಲ್ಲ ಇದು ಬೆಳೆ ಯಾವುದು ಸರ್ ಇದು ಇದು ಯಾವ ಸರ್ ಅಂದ್ರೆ ಸೇವಂತಿಗೆ ಅಂದ್ರೆ ಪೂರ್ಣಿಮಾ ಅಂತಂದು ಪೂರ್ಣಿಮಾ ತಳಿ ಹೆಸರು ಪೂರ್ಣಿಮಾ ತಳಿ ಹೆಸರು ಪೂರ್ಣಿಮಾ ಹಾ 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 ಅರ್ಧ ಭಾಗ ಇದು ಪಾವಗಡ ಚಾಂದಿನಿ ಅಂತ ಐತಿ ಪಾವಗಡ ಚಾಂದಿನಿ ಚಾಂದಿನಿ ಹಾ 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 ಸರ್ ಸರ್ ಇವು ಸಸಿಯಲ್ಲಿ ತರಿಸಿದ್ರಿ ನೀವು ಸಸಿ ಇದು ಇದರಿಂದ ತಮಿಳ್ನಾಡಿಂದ ತರಿಸಿದ್ರು ತಮಿಳ್ನಾಡಿಂದ ಹಾ 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 ಸರ್ ಅಂದ್ರೆ ಅವರೇ ಬಂದು ಡೆಲಿವರಿ ಕೊಡ್ತಾರೆ ಇಲ್ಲಿ ಬರುತ್ತೆ ನರ್ಸರಿ ತಗ ನರ್ಸರಿ ಹತ್ರ ಯಾವ ನರ್ಸರಿ ನರ್ಸರಿ ಇದು ಇಲ್ಲಿ ಎಟ್ನಿಟ್ಟಿ ಅಂತ ಬರುತ್ತೆ ನಾಲ್ಕನಟ್ಟಿ ಹತ್ರ ಹಾ 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 ಅಲ್ಲಿ ನರ್ಸರಿಯಿಂದ ತರಿಸಿ ನರ್ಸರಿ ಹೆಂಗ್ ಒಂದ್ ಸಸಿ ಹಾಕಿದ್ರು ಇದು ₹1.80 ₹1.80 ₹1.80 ಒಂದ್ ಸಸಿ ಈಗ ಇದ್ರಲ್ಲಿ 5 ಗುಂಟೆ ಹಚ್ಚಿದಿರಲ್ಲ ಈ 5 ಗುಂಟೆಗೆ ಎಷ್ಟು ಸಸಿ ಹೋಗುತ್ತೆ ಇದು ಒಂದು 8,000 ಸಸಿ ಹೋಯ್ತು 8,000 ಸಸಿ ಹಚ್ಚಿದಿರಿ 8,000 ಸಸಿ ಹಚ್ಚಿದಿರಾ ಟೋಟಲ್ 8,000 ಸಸಿ ಸರ್ ಈಗ ನೀವು ಸ್ಟಾರ್ಟಿಂಗ್ ನೀವು ಸೇವಂತಿಗೆ ಬೆಳೆಯಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಭೂಮಿಗೆ ಏನೇನು ತಿಪ್ಪೆ ಗೊಬ್ಬರ ಅದೇನಾದ್ರು ಕೊಡ್ತೀರಾ ಹಾಕ್ತಿವಿ ತಿಪ್ಪೆ ಗೊಬ್ಬರನು ಹಾಕ್ತಿವಿ ಈಗ 5 ಗುಂಟೆಗೆ ಎಷ್ಟು ಹಾಕಿದಿರಿ ತಿಪ್ಪೆ ಗೊಬ್ಬರ ಒಂದು ರೋಡು ತಿಪ್ಪೆ ಗೊಬ್ಬರ ಹಾಕಿದೀವಿ ಒಂದು ಇವಾಗ ಗೊಬ್ಬರ ನಾ ಇದು 15 ಅಂತೇಳಿ ಒಂದು ಪ್ಯಾಕೆಟ್ ಹಾಕಿದ್ವಿ 15 ಒಂದ್ ಪ್ಯಾಕೆಟ್ ಪ್ಯಾಕೆಟ್ ಹಾಕಿ ಅಂದ್ರೆ ಸ್ಟಾರ್ಟಿಂಗ್ ಗೊಬ್ಬರ ಹಾಕಿ ಆಮೇಲೆ ಸಸಿ ಹಚ್ಬೇಕು ಗೊಬ್ಬರ ಹಾಕಿ ಆಮೇಲೆ ಸಸಿ ಹಾಕಿ ತಿಪ್ಪೆ ಗೊಬ್ಬರ ಹಾಕಿ ಆಮೇಲೆ ಸಸಿ ಹಚ್ಕೊಂತೀರಿ ಯಾವ್ದಂದ್ರಿ ಪಾವಗಡ ಚಾಂದಿನಿ ಇತ್ತಳಿ ಒಂದ್ ಸಸಿ ಬಿತ್ತಂದ್ರಿ ₹1.80 ಬಿತ್ತು ಅಂತೀರಿ ಸರ್ ಇದು ಈಗ ನೀವು ಹಚ್ಚಿದ್ಮೇಲೆ ಇದು ಸ್ಟಾರ್ಟಿಂಗ್ ನಿಂದ ಏನು ಔಷಧಿ ಏನಾದ್ರು ಸ್ಪ್ರೇ ಜಾಸ್ತಿ ಹೋಗತ್ತಾ ಸರ್ ಮೇನು ಔಷಧಿನೇ ಹೊಡಿಬೇಕು ಫುಲ್ ಔಷಧಿ ಎಷ್ಟು ದಿನಕ್ಕೊಮ್ಮೆ ಔಷಧಿ ಇದು ವಾರಕ್ಕೊಂದ್ 2 ಸರಿ ಹೊಡಿಬೇಕು ಔಷಧಿ ವಾರಕ್ಕೊಂದ್ 2-3 ಸಲ ಆಮೇಲೆ ಹೂವು ಕಟಾವಾದಂಗೆಲ್ಲ ಹೊಡಿಬೇಕು ಹೂವು ಕೊಯ್ದಿದ ಬೆಳಿಗ್ಗೆ ಹೊಡಿಬೇಕು ಅಂದ್ರೆ ನೀವು ಹೂವು ಎಷ್ಟೊತ್ತಿಗೆ ಕಟ್ ಮಾಡ್ತೀರಿ ಇದು ಬಂದ ಮೇಲೆ ಗೊತ್ತಾಗುತ್ತೆ ಹೂವಿನ ದೇಹ ಅಂದ್ರೆ ಹೂವು ಹೊಡಿತಲ್ಲ ಅವಾಗ ಇದನ್ನ ಒಂದು ವಾರಕ್ಕೆ 2 ಸಾರಿ ಕಟ್ ಮಾಡ್ತೀರಿ ಟೋಟಲ್ ಇದಷ್ಟು ಪ್ಲಾಟ್ ಮುಗಿತಿ ಎಷ್ಟು ಸಲ ಹರಿಸ್ಕೊಂತ ಒಟ್ಟು ಒಂದು 50 ಸಾರಿ ಹರಿಸ್ಕೊಂತ 50 ಸಲ ಹರಿಸ್ಕೊಂತ ಅಂದ್ರೆ ನೀವು ಹೆಂಗ ಕೆಜಿ ಲೆಕ್ಕ ಕೊಡ್ತೀರಿ ಯಾವ ತರ ಕೊಡ್ತೀರಿ ನೀವು ಕೆಜಿ ಲೆಕ್ಕ ₹250 ಹೇಳುದು ಹಾ ಸರ್ ಒಂದು ₹300 ತಕನ ಹೋಗುತ್ತೆ ಈಗ ನೀವು ₹200-250 ತನಕ ಕೆಜಿ ಹಂಗ ಎಲ್ಲ ಕೊಡ್ತಾ ಇದ್ದೀರಿ ದೀಪಾವಳಿ ಫುಲ್ ಇದ್ದಿದ್ದಾಗ ಅವಾಗ ₹500-1,000 ಕೆಜಿ ವರೆಗೂ ಮಾಡ್ತೀವಿ 500-1,000 ತನಕನು ಒಂದೊಂದು ಕೆಜಿ ಹೋಗ್ತೈತಿ ಅಂದ್ರೆ ಯಾವ ಟೈಮ್ನಾಗ ಹಬ್ಬಗಳ ಟೈಮ್ನಾಗ ಈಗ ನೀವಿಲ್ಲ ಅಲ್ರಿ ಅದೇ ಮಾಮೂಲು ಅಲ್ಲಿ ಮಾರ್ಕೆಟ್ ರೇಟ್ ಏನಿರುತ್ತೆ ಆ ರೇಟ್ ಸರ್ ಆಮೇಲೆ ಈಗ ನೀವ್ ಹೆಂಗ್ ಮಾಡ್ತಾ ಇದ್ರಿ ನೀವೇ ಕಟ್ ಮಾಡ್ತಾ ಇದೀರಾ ಹೆಂಗ್ ನೀವು ಕಟ್ ಮಾಡಿದ್ರಿ ಹಂಗೆ ಅಂದ್ರೆ ನೀವೇ ಕಟ್ ಮಾಡೋದ್ರಿಂದ ಒಂದ್ ಸ್ವಲ್ಪ ಲಾಭ ಜಾಸ್ತಿ ದುಡ್ಡು ಉಳಿತಂತ ಹೇಳಿ ಎಲ್ಲ ಹೂ ಬೆಳೆಯರು ಕಟ್ಟೆ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಅಂದ್ರೆ ಸ್ವಲ್ಪ 4 ಗುಂಟೆ 5 ಗುಂಟೆ ಹಾಕ್ಯನದು ಜಾಸ್ತಿ ಹೂ ಇರ್ತಾ ಮನೆಯಾಗ ಯಾರು ಕಟ್ಟೋರಲ್ಲ ಅವಾಗ ಏನ್ ಮಾಡ್ತಾರೆ ಕೆಜಿ ಅಂದ್ರೆ ಜಾಸ್ತಿ ಬಲ್ಕ್ ಆಗಿ ಬೆಳೆದಾಗ ಭಾರಿ ಹೂ ಬಂದಾಗ ಕಟ್ಟಕ್ಕೆ ಕೂಲಿಯಾರು ಅವರು ಸಿಕ್ಕಿದ್ರೆ ಅದನ್ನ ಕೆಜಿ ಗಟ್ಟಲೆ ಪ್ಯಾಕೆಟ್ಗೆ ಹಾಕಿ ಮಾಡ್ತಾರೆ ಈಗ ಸರಿ ಆಯ್ತು ಇದು ಒಂದು 4-5 ಗುಂಟೆ ಐತಿ ಇಲ್ಲ ಸರ್ ಎಲ್ಲ 5 ಗುಂಟೆ ಐತಿ ನನ್ನ ಸಿಕ್ಕಿದ್ದು ಇದಕ್ಕೆ ಎಷ್ಟು ಸಾವಿರ ಸಸಿ ಕುತ್ಕೊಂಡವ್ರಿ 8,000 ಸಸಿ ಒಂದು ಹೆಂಗಂದ್ರು ₹1 ಅಂದ್ರಲ್ರಿ ₹1.80 ಅಂದ್ರೆ ಅಲ್ಲಿಗೆ ಗೊಬ್ಬರ ಗೂಡು ಅನ್ನತಿ ಎಲ್ಲ ಅನ್ನತಿ ₹3 ಇಟ್ಕೊಂಬಿಡ್ರಿ ಹಾಂ ರೀ 8×3 = 24 ಒಂದು 25-30 ಸಾವಿರ ಖರ್ಚು ಬರ್ತೈತೆ ಸೊ ನಿಮಗೆ ಒಂದು 30 ಸಾವಿರ ಖರ್ಚು ಮಾಡಿ ಇದನ್ನು ಬೆಳಿತೀರಿ ಬೆಳೆದ ಮೇಲೆ ಎಷ್ಟು ದಿನಕ್ಕೆ ಇದು ನಿಮಗೆ ಕಟಾವಿಗೆ ಬರ್ತೈತೆ ಅಂದ್ರೆ ಇದು ಕಟಾವಿಗೆ ಒಂದು 2 ತಿಂಗಳಿಗೆ ಕಟಾವಿಗೆ ಬರ್ತೈತೆ 3 ತಿಂಗಳಿಗೆ ಎಲ್ಲ ಕಟಾವಾಗುತ್ತೆ 2 ತಿಂಗಳಿಗೆ ಕಟಾವಿಗೆ ಬರ್ತೈತೆ ಅಷ್ಟರೊಳಗೆ ಎಷ್ಟು ಸಲ ಹರಿಸ್ಕೊಂತೈತೆ ಮಿನಿಮಮ್ ಒಂದು 40-50 ಸಲ ಹರಿಸ್ಕೊಂತೈತೆ 40-50 ಸಲ ನಾವು ಕೊಯ್ತೀವಲ್ಲ ಅಂದ್ರೆ ಹೂ ಬಂದಂಗೆ ಗೊತ್ತಾಗಂಗಿಲ್ಲ ಒಟ್ಟು ಬಂದಂಗೆ ಕೊಯ್ಯೋದು ಹೂವನ್ನು ಕೊಯ್ಯೋದು ಸರ್ ಈಗ 5 ಗುಂಟೆಗೆ ನೀವು 30 ಸಾವಿರ ಖರ್ಚು ಮಾಡಿದ್ದೀರಿ ಇದು ನಿಮಗೆ ಲಾಭ ಅಂದ್ರೆ ಎಲ್ಲ ಟೋಟಲ್ ಆಗಿ ಲಾಭನೂ ಬಂತು ಬಂಡವಾಳನೂ ಬಂತು ಎಲ್ಲ ಸೇರಿಸಿದ್ರೆ ಎಷ್ಟು ಬರ್ಬೋದು ಅದೇ ನಾವು ಹಾಕಿದ ಖರ್ಚು ಬಿಟ್ಟು ₹1,00,000 ಆದಾಯ
ಅಂದರೆ ಹೂವಿನಲ್ಲಿ ಒಂದು 5 ಗುಂಟೆ ಬೆಳ್ಕಂದ್ರೂ ಆರಾಮಾಗಿ ಒಂದು 1 ಲಕ್ಷ ರೂಪಾಯಿ ಲಾಭ ತಗೋಬೋದು. ಹಾಂ ಹಾಂ. ನೀರಿಗೆಲ್ಲ ಹೆಂಗೆ ಮಾಡ್ಕೊಂಡಿರಿ ಸರ್? ನೀರು ಅದೇ ಬೋರು ಇರುತ್ತಾ ಕೊಟ್ಟು ಹಾಂ ಹಾಂ ನೀರು ಕಟ್ಟಿ ಹಾಂ ಹಾಂ. ಅಂದರೆ ಇದಕ್ಕೇನಾರ ನೀವು ಹೂ ಬೆಳೆಯೋದಕ್ಕೆ ಏನಾದರೂ ಸಬ್ಸಿಡಿ ಆ ಥರ ಏನಾದ್ರು ಸಿಕ್ಕತ್ತ ನಿಮಗೆ? ಐತೆ ಹಾಂ. ಇದಕ್ಕೆ ಹೂವಿಗೆ ನಾ ಇದ್ರಾಗ ಯಾವುದು ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಇಲಾಖೆ ಕೊಡ್ತಾರೆ. ಇದಕ್ಕೆ 50,000 ರೂಪಾಯಿ ಲೋನ್ ಕೊಡ್ತಾರೆ. ಹಾಂ ಹಾಂ ಹಾಂ. ತಿರ್ಗ ಅವರು ಎಲ್ಲ ಈ ಔಷಧಿ ಗೊಬ್ಬರ ಎಲ್ಲ ಕೊಡ್ತಾರೆ. ಹಾಂ, ಅಂದರೆ ಇಲಾಖೆ ಕಡೆಯಿಂದನೇ ಕೊಡ್ತಾರೆ. ಹಾಂ ಹಾಂ. ಸರ್, ಈಗ ಮ್ಯಾಕ್ಸಿಮಮ್ ಕೊಟ್ಟು ಮಾಡ್ತಾರೆ. ಹೌದು, ಅಂದರೆ ನೀವು ಪಾಣಿ ಕೊಟ್ಟು ಅಲ್ಲೆಲ್ಲ ಕ್ರಿಯೆ ಯೋಜನೆ ಮಾಡಿಸಿ ಹಚ್ಚೋಕ್ಕಿಂತ ಮುಂಚೆನೇ ಮಾಡಿಸ್ಬೇಕು. ಕೆಲವ್ರು ಮಾಡಿಸ್ತಾರೆ, ಹಾಂ ಹಾಂ ಕೆಲವ್ರು ಮಾಡ್ತಾರೆ. ಹಾಂ ಹಾಂ. ಸರ್, ಈಗ ಇಲ್ಲಿ ನೀವೇನು 5 ಗುಂಟೆ ಮಾಡಿದಿರಲ್ಲ, ಈ 5 ಗುಂಟೆಗೆ ನೀವು ಹೇಳಿದ್ರಿ ಆಲ್ಮೋಸ್ಟ್ ಆಲ್ ಒಂದು 30,000 ಎಕ್ಸ್ಪೆನ್ಸ್ ಖರ್ಚು ಬರ್ತೈತೆ. ಔಷಧಿ ಬಂತು, ಸಸಿ ಬಂತು, ಡ್ರಿಪ್ ಬಂತು, ಎಲ್ಲ ಎಲ್ಲ ಬಂತು 30,000 ಖರ್ಚು ಬರುತ್ತೆ. ಹಾಂ, ಅಂದಾಜು ನಿಮಗೆ 1.5 ಲಕ್ಷ ಆಗುತ್ತೆ. ಅದ್ರಾಗ ಒಂದು 1,20,000 ಉಳಿದಂಗೆ ಆಕತ್ತೆ. ಒಂದು ವೇಳೆ ಲಾಸ್ ಆದ್ರೂ ಎಷ್ಟು ಉಳ್ದಂಗೆ ಆಕತ್ರಿ? ಇದು ಇನ್ನ ಕಮ್ಮಿ. ಹಾಂ. ಅದು ಹೆಂಗೆ ಅಂದ್ರೆ ಹೂವು ಕೊಯ್ಯಕ್ಕೆ ಬಂದಾಗ ಜಾಸ್ತಿ ಜನ ಕೂಲಿಯರ್ ಸಿಗಲ್ಲ ಇವಾಗ. ಹಂಗಾಗಿ ಸ್ವಲ್ಪ ಇದಾಗ್ಬಿಡುತ್ತಲ್ಲ, ಅದಕ್ಕೆ ಏನಾಯ್ತು ಸ್ವಲ್ಪ ಕಮ್ಮಿ ಆಯ್ತು. ಇನ್ನ ಜಾಸ್ತಿ ಆಗ್ಬೇಕಾಯ್ತು. ಹಾಂ ಹಾಂ ಹಾಂ. 2 ಲಕ್ಷ 3 ಲಕ್ಷ ರೂಪಾಯಿ ಹೂವು ಆಗ್ಬೇಕಾಯ್ತು. ಹಾಂ, ಇದಿಷ್ಟಕ್ಕೆ 2-3 ಲಕ್ಷ ರೂಪಾಯಿ ತೊಗೋಬೇಕಾಯ್ತು. 2-3 ಲಕ್ಷ ರೂಪಾಯಿ ಹೂವು ಆಗ್ಬೇಕಾಯ್ತು. ಅದು 1.5 ಲಕ್ಷ ರೂಪಾಯಿ ಆಯ್ತು. ಹಾಂ, ಒಟ್ಟು ಒಂದು 1.5 ಲಕ್ಷ ರೂಪಾಯಿ ಕ್ಯಾಲ್ಕುಲೇಷನ್ ಇಟ್ಕೊಂಡಿರಿ. ಮುಂದೆ ಎಷ್ಟು ಬರುತ್ತೋ ಗೊತ್ತಿಲ್ಲ. ಮುಂದೆ ಅದು ಎಷ್ಟು ಬರುತ್ತೆ ಗೊತ್ತಿಲ್ಲ. ಒಟ್ಟು ಒಂದು ಅಂದಾಜು ಲಾಸು ಅಂತ ಆದ್ರೂ ಒಂದು 70,000-80,000 ಲಾಭ ಆದಿತ್ತಾ? ಲಾಭ ಅಂತೂ ಬರುತ್ತೆ. ಅಷ್ಟಂತೂ ಬಂದಿತ್ತು. ಅಷ್ಟಂತೂ ಬರುತ್ತೆ. ಓಕೆ ಸರ್, ಈಗ ಯಾರಾದರೂ ಹೊಸ್ದಾಗಿ ಹೂ ಮಾಡೋ ಅಂತಾರೆ ಏನು ಹೇಳ್ತೀರಿ ನೀವು? ಹಾಕ್ರಪ್ಪ, ಹಾಕಿ ಬೆಳ್ಕೊಂಡು ಮಾಡ್ಬೋದು. ಏನು ಸ್ವಲ್ಪ ಶ್ರಮ ಇರ್ತತೆ, ಶ್ರಮ ಇರುತ್ತೆ. ಸಣ್ಣ ಕೆಲಸ. ಮನೆ ಸದ್ಯ ಹೆಣ್ಮಕ್ಳು ಇರ್ಬೇಕು ಮನೆಯಲ್ಲಿ. ಕೆಲಸ ಮಾಡೋಂಥ ನಾಲ್ಕು ಡೈಲಿ